ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯಕ್ಕೆ ಬಂದಂತಹ ಕೇರಳದ ವಿದ್ವಾಂಸರಿಗೆ ಸರ್ಕಾರಿ ವಾಹನದಲ್ಲಿ ಸರ್ಕಾರಿ ಗೌರವದ ಪ್ರತೀಕವಾಗಿ ಸರ್ಕಾರಿ ವಾಹನವನ್ನು ನೀಡಿದ್ದರ ವಿರುದ್ಧವಾಗಿ ಕೆಲವೊಂದು ವ್ಯಕ್ತಿಗಳು ಆ ವಿದ್ವಾಂಸರನ್ನ ಏಕವಚನದಲ್ಲಿ ಗುರುತಿಸಿಕೊಂಡು ವಾರ್ತೆಯನ್ನು ಪ್ರಕಟಿಸಿತು. ಆ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮಾತ್ರವಲ್ಲ, ಕೊನೆಯದಾಗಿ ಯಾವ ಮಾಧ್ಯಮವು ವಾರ್ತೆಯನ್ನು ಬಿತ್ತರಿಸಿತು, ಅದೇ ಮಾಧ್ಯಮವು ಕ್ಷಮಾಪಣೆಯನ್ನು ಕೇಳಿ ಆ ಒಂದು ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗುವುದರಿಂದ ತಪ್ಪಿಸಿಕೊಂಡಿತು. ವಿವಾದಕ್ಕೆ ಕಾರಣವಾಗಿದ್ದ ಸರ್ಕಾರಿ ವಾಹನ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕಾರಲ್ಲಿ ಶೇಖ್ ಅಬೂಬಕರ್ ಅಹಮದ್ ಪ್ರಯಾಣ ಮಾಡ್ತಾ ಇದ್ದಾರೆ. ವರದಿ ಪ್ರಸಾರದಿಂದ ಶೇಖ್ ಅಬೂಬಕರ್ ಅಭಿಮಾನಿಗಳಿಗೆ ಬೇಸರಾಗಿದೆ. ಶೇಖ್ ಅಬೂಬಕರ್ ಅಹಮದ್ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಶೇಖ್ ಅವರಿಗೆ ಗೌರವ ಸಲ್ಲಿಸಲಾಗಿತ್ತು. ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶೇಖ್ ಅಬೂಬಕರ್ ಮಹಾನ್ ಮಾನವತಾವಾದಿಯವರು. ಶೇಖ್ ಅಬೂಬಕರ್ ಅಹಮದ್ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ಶೇಖ್ ಅಬೂಬಕರ್ ಅಹಮದ್ರ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಅಪಾರ ಗೌರವ ಇದೆ. ಯಾರಿಗೂ ನೋವುಂಟು ಮಾಡುವ ಉದ್ದೇಶ ನಮ್ಮದಲ್ಲ. ಶೇಖ್ ಅವರ ಬಗ್ಗೆ ಏಕವಚನ ಬಳಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ವರದಿ ಪ್ರಸಾರದಿಂದ ಯಾರಿಗಾದರೂ ನೋವಾಗಿದ್ದಲ್ಲಿ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಇದಕ್ಕೂ ಶೇಖ್ ಅಷ್ಟಕ್ಕೂ ಆ ವಿದ್ವಾಂಸ ಯಾರು? ಸುಲ್ತಾನುಲ್ ಉಲಮಾ ಶೇಖ್ ಅಬೂಬಕರ್ ಮುಸ್ಲಿಯಾರ್ ಅಂದರೆ ಯಾರು? ಆ ಒಂದು ವ್ಯಕ್ತಿಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಬರೋಣ. ಸರ್ಕಾರಿ ವಾಹನದಲ್ಲಿ ಸಂಚಾರ ಮಾಡಿದ ವ್ಯಕ್ತಿ ಯಾರು? ಸಾಮಾಜಿಕ ಜಾಲತಾಣಗಳ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಂತ ಗುರುತಿಸಿಕೊಂಡಂತಹ AP ಅಬೂಬಕರ್ ಮುಸ್ಲಿಯಾರ್ ಈ ಬಾರಿ ಪ್ರಧಾನಿ ಮೋದಿಯವರೇ ತನ್ನ ಪ್ರಮಾಣ ವಚನಕ್ಕೆ ಆಹ್ವಾನಿಸಿ ಇವರಿಗೆ ಪತ್ರ ಬರೆದಿದ್ದಾರೆಂದರೆ ಇವರ ವ್ಯಕ್ತಿತ್ವ ಮತ್ತು ಪ್ರಭಾವ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೂಲತಃ ಇವರು ಕೇರಳದ ಕಲ್ಲಿಕೋಟೆಯವರು. ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅವುಗಳಲ್ಲಿ ಸಾವಿರಾರು ಬಡ ಮತ್ತು ಅನಾಥ ಮಕ್ಕಳಿಗೆ ಜಾತಿ ಧರ್ಮ ಭೇದವಿಲ್ಲದೆ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಪ್ರತಿದಿನ ಶಿಕ್ಷಣಕ್ಕಾಗಿ 10 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ಖರ್ಚು ಮಾಡುತ್ತಿರುವ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿರುವ ಓರ್ವ ಮುಸ್ಲಿಂ ಮಹಾನ್ ನಾಯಕ ಅಂತ ಹೇಳ್ಬೋದು. 10 ವರ್ಷಗಳ ಹಿಂದೆ ಮನುಕುಲವನ್ನು ಗೌರವಿಸಿ ಎಂಬ ಶೀರ್ಷಿಕೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಬೃಹತ್ ಯಾತ್ರೆಯನ್ನು ಮಾಡಿದರು. ಆ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದಾಗ ಅಂದು ಪೇಜಾವರ ಶ್ರೀಗಳು ಭಾಗವಹಿಸಿದ್ದ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಇವರನ್ನು ಮತ್ತು ಇವರ ನಾಯಕತ್ವ ಕೊಡುತ್ತಿರುವ ಸಂಘಟನೆಯನ್ನು ಬಾಯಿ ತುಂಬ ಹೊಗಳಿದರು. ಹೀಗೆ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಿ ಸೌಹಾರ್ದತೆಗೆ ಒತ್ತು ನೀಡುತ್ತಿರುವ ಈ ಧರ್ಮಗುರುಗಳನ್ನು ಅರಿತ ಯಾರೊಬ್ಬರು ವಿಮರ್ಶೆ ಮಾಡಲಾರರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರುಗಳು ಇವರಿಗೆ ಉಡುಗೊರೆಯಾಗಿ ಸಿಕ್ಕಿದ್ದಿದೆ. ಬೆಂಗಳೂರಿಗೆ ಬಂದರೆ ತಮ್ಮ ಲಕ್ಸುರಿ ಕಾರುಗಳನ್ನು ಒಮ್ಮೆ ಕೂರಿಸಿಕೊಳ್ಳಲು ಹಂಬಲಿಸುವ ಅದೆಷ್ಟೋ ಶ್ರೀಮಂತರಿದ್ದಾರೆ. ಹೀಗಿರುವಾಗ ಫಾರ್ಚುನರ್ ಕಾರು ಏನು ಮಹಾ. ಆದರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲ ಸರ್ಕಾರಗಳು ಸರ್ಕಾರದ ಅತಿಥಿಗಳಾಗಿ ಕೆಲವು ಪ್ರತ್ಯೇಕ ನಾಯಕರನ್ನು ಪರಿಗಣಿಸುತ್ತವೆ. ಅವರಲ್ಲಿ ಸ್ವಾಮೀಜಿಗಳು, ಮುಸ್ಲಿಂ, ಕ್ರೈಸ್ತ, ಸಿಖ್ ಇನ್ನಿತರ ಧರ್ಮದ ನಾಯಕರು, ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳು ಒಳಗೊಂಡಿರ್ತಾರೆ. ಹೀಗಾಗಿ ಪ್ರತ್ಯೇಕ ವಾಹನ, ಕೊಠಡಿ, ಸೌಕರ್ಯಗಳು ಕೂಡ ಇರುತ್ತವೆ. ಈ ನಿಟ್ಟಿನಲ್ಲಿ ಇವರನ್ನು ಕೂಡ ತಮ್ಮ ಅತಿಥಿಯನ್ನಾಗಿ ಇವರನ್ನು ಕಂಡಿದ್ದು ಮತ್ತು ಆ ಗುರುಗಳು ಅದನ್ನು ಗೌರವಯುತವಾಗಿ ಸ್ವೀಕರಿಸಿದ್ದಾರಷ್ಟೇ. ಇದಕ್ಕೂ ಮುಂಚೆ ಹಲವರು ಅಂತಹ ವಾಹನಗಳನ್ನು ಬಳಸಿದ್ದರಾದರೂ ಇಷ್ಟರ ಮಟ್ಟಿಗೆ ಪ್ರಚಾರವನ್ನು ಪಡೆದಿಲ್ಲ ಅನಿಸುತ್ತೆ. ಹಗಲು ಕರುಡರಾಗಿ ಎಲ್ಲವನ್ನ ವಿಮರ್ಶಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವರ ಖ್ಯಾತಿ ಅಷ್ಟಿಷ್ಟಲ್ಲ. ಮೊನ್ನೆಯೂ ಕೂಡ ಈಜಿಪ್ಟಿನ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿ ನೇರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವರ ಖ್ಯಾತಿ ಅಷ್ಟಿಷ್ಟಲ್ಲ. ಮೊನ್ನೆಯೂ ಕೂಡ ಈಜಿಪ್ಟಿನ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿ ನೇರವಾಗಿ ಬೆಂಗಳೂರಿಗೆ ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಲುವಾಗಿ ಬಂದಿದ್ದರು. ಮಲೇಷ್ಯಾ ದೇಶದ ಸರ್ಕಾರವು ಇವರಿಗೆ ಆ ದೇಶದ ಉನ್ನತ ಪುರಸ್ಕಾರ ನೀಡಿ ಗೌರವಿಸಿದ್ದನ್ನು ಅಭಿನಂದಿಸಿ ಮೋದಿಯವರು ಕೂಡ ಪತ್ರವನ್ನು ಬರೆದಿದ್ದರು. ಈ ಪಂಡಿತರನ್ನ, ವಿದ್ವಾಂಸರನ್ನ ಸರ್ಕಾರಿ ಗೌರವ ನೀಡಿ ಅನುಮೋದಿಸಿದ್ದನ್ನು ಕ್ವಶ್ಚನ್ ಮಾಡುವಂತಹ ಮೀಡಿಯಾಗಳು ನಗ್ನ ಜೈನ ಮುನಿಗಳನ್ನು ಸಂಸತ್ನಲ್ಲಿ ಕೂರಿಸಿ ಗೌರವಿಸಿದ್ದು ಕೊನೆಗೆ ನೆನಪಾಯಿತು.
ಸೊ ಸ್ನೇಹಿತರೆ, ನಿನ್ನೆ ಮಾಧ್ಯಮವು ಮಾಡಿದಂತಹ ತಪ್ಪನ್ನು ಮಾಧ್ಯಮವೇ ತಿದ್ದಿಕೊಂಡಿದೆ. ಆದರೆ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ಗಳಲ್ಲಿ ಶೇರ್ ಮಾಡಿದಂತಹ ಪೋಸ್ಟ್ಗಳು ಅವರವರು ಸ್ವತಃ ತಿದ್ದಿಕೊಳ್ಳಬೇಕು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.